ಇನ್ನು ಈ KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಈಗ ಚರ್ಚೆ ಶುರುವಾಗಿದೆ. ಅದರಲ್ಲೂ ಈ ಖರ್ಗೆ ಅವರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಚರ್ಚೆ ಆದ ಬಳಿಕ ಸತೀಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಹೆಸರು ಇದೆ ಇದರಲ್ಲಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. KPCC ಅಧ್ಯಕ್ಷ ರೇಸ್ನಲ್ಲಿ ನನ್ನ ಹೆಸರೂ ಇದೆ, ಖಂಡ್ರೆ ಅವರ ಹೆಸರೂ ಇದೆ. ಖಂಡ್ರೆ ಅವ್ರು ಆಗ್ತಾರೆ ಅಂದರೆ ಆಗಲಿ, ಅವ್ರಿಗೆ ನನ್ನ ಬೆಂಬಲ ಇದೆ. ಆದರೆ CM ಬಂದಾದ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಪಕ್ಷ ತಾಯಿ ರೀತಿಯಲ್ಲಿ ಪಕ್ಷ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡ್ತೀವಿ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನನ್ನ ಹೆಸರು ಕೂಡ ಇದೆ KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮುಖ್ಯಮಂತ್ರಿಗಳು ಬಂದಾದ ಮೇಲೆ ಗೊತ್ತಾಗುತ್ತೆ ಅಂದಿದ್ದಾರೆ ಸತೀಶ್. ನನ್ನ ನಿಲುವು ಪಾರ್ಟಿ ಏನು ಹೇಳ್ತದೆ ಅದನ್ನು ನಾವು ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ, ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಭಾಳ ಇಂಪಾರ್ಟೆಂಟ್. ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್. ವ್ಯಕ್ತಿಯಕ್ಕಿಂತ ಪಕ್ಷ ಮುಖ್ಯ ನನಗೆ. ನಾವೆಲ್ಲ ಮೊದಲ ಧ್ವನಿ ಎತ್ತಂದ್ರು ಸರ್ ಅಧ್ಯಕ್ಷ ಬದಲಾವಣೆ ವಿಚಾರಕ್ಕೆ KPCC ಆಕ್ಟಿವ್ ಪ್ರೆಸಿಡೆಂಟ್ ಬೇಕು ಅಂತ. ಈಗ CM ಕೂಡ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಆಗಿದ್ದಾರೆ ಸರ್. ಏನ್ ಸರ್ ತಮ್ಮ ಪರವಾಗಿ ಅಥವಾ ತಮ್ಮ ಹೋಗಿ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ಬಂದ್ಮ್ಯಾಗ ಸಾಯಂಕಾಲ ಅಥವಾ ನಾಳೆಗೆ ಭೇಟಿ ಆದಾಗ ಗೊತ್ತಾಗ್ರಿ ಏನ್ ಚರ್ಚೆ ಆಗಿದೆ, ಏನು ಅವರು ಹೈಕಮಾಂಡ್ ಹೇಳಿದ್ರಿಂದ ಭೇಟಿ ಆದ್ಮೇಲೆ ಗೊತ್ತಾಗೋದು. ಭೇಟಿ ಆಗ್ತಿಲ್ಲ, ಗೊತ್ತಿಲ್ಲ ಯಾರ್ಯಾರು ಹೇಳಿದಾರೆ ಏನು ಗೊತ್ತಿಲ್ಲ ರೀ. ನಾವು ಪತ್ರಿಕೆಯಲ್ಲಿ ನೋಡಿದೇವೆ ಈಶ್ವರ್ ಖಂಡ್ರೆ ಅವ್ರದ್ದು ನಮ್ದು ಇದೆಯಾ ಅಂತ. CM ಅವ್ರು ಬಂದ್ಮ್ಯಾಗ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀವಿ ಏನಾಗಿದೆ ಅಂತ ತಿಳ್ಕೊಳ್ತೀವಿ. ಇನ್ನು CM ಅವ್ರು ಏನೇನು ಚರ್ಚೆ ಮಾಡಿದಾರ ಅಂತ ಆಲ್ರೆಡಿ ಭೇಟಿ ಅಂತ ಕೇಳ್ತೇನೆ ರೀ. ಈಶ್ವರ್ ಖಂಡ್ರೆ ಅವರು ಒಂದು ವೇಳೆ ಏನಾದರೂ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಮ್ದೆಲ್ಲ ಸಪೋರ್ಟ್ ಇರುತ್ತೆ, ಇದ್ದೇ ಇರ್ತೈತೆ, ಯಾರಾದರೂ ಇದ್ದೇ ಇರ್ತೈತೆ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾರಾದರೂ ಸಪೋರ್ಟ್ ಇದ್ದೇ ಇರ್ತೈತೆ, ಮಾಡೇ ಮಾಡ್ತೀವಿ.